ಮುತ್ತೈದೆಯು ಬಳೆಗಳನ್ನು ಧರಿಸುವಾಗ ಪಾಲಿಸಬೇಕಾದ ನಿಯಮಗಳು. ಮುತ್ತೈದೆಯು ಬಳೆಗಳನ್ನು ಧರಿಸುವ ಕೆಲವು ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಈ ನಿಯಮಗಳನ್ನು ಪಾಲಿಸುವುದರಿಂದ ಮಹಿಳೆಯರು 100 ವರ್ಷ ಸುಮಂಗಲಿಯಾಗಿ ಬಾಳುತ್ತಾರೆ ಮತ್ತು ಲಕ್ಷ್ಮೀದೇವಿಯ ಅನುಗ್ರಹ ಸದಾ ಅವರ ಮೇಲಿರುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಪಂಚಮಾಂಗಲ್ಯಗಳ ಮಹತ್ವ. ನಮ್ಮ ಪ್ರಾಚೀನ ಗ್ರಂಥಗಳ ಪ್ರಕಾರ ಮುತ್ತೈದೆಯು ಎಲ್ಲಾ ಸಮಯದಲ್ಲಿ ಪಂಚಮಾಂಗಲ್ಯಗಳನ್ನು ಧರಿಸಿರಬೇಕು. ಅವುಗಳೆಂದರೆ ಹಣೆಗೆ ಕುಂಕುಮ, ಕುತ್ತಿಗೆಯಲ್ಲಿ ತಾಳಿ, ಕೈಗೆ ಬಳೆಗಳು, ತಲೆಯಲ್ಲಿ ಹೂವು ಮತ್ತು ಕಾಲಿಗೆ ಕಾಲುಂಗುರ. ಈ 5 ವಸ್ತುಗಳಲ್ಲಿ ಬಳೆಗಳು ಅತಿ ಮುಖ್ಯವಾಗಿರುತ್ತವೆ. ಬಳೆಗಳನ್ನು ಧರಿಸುವ ನಿಯಮಗಳು. ಗಾಜಿನ ಬಳೆಗಳ ಶ್ರೇಷ್ಠತೆ. ಮುತ್ತೈದೆಯರು ಪ್ರತಿದಿನ ಗಾಜಿನ ಬಳೆಗಳನ್ನು ಧರಿಸುವುದು ಅತ್ಯಂತ ಶುಭ. ಇದು ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರವಾಗುತ್ತದೆ. ಸತಿ ಸಾವಿತ್ರಿ ಮತ್ತು ಅರುಂಧತಿಯಂತಹ ಮಹಾಪತಿವ್ರತೆಯರು ಕೂಡ ಗಾಜಿನ ಬಳೆಗಳನ್ನೇ ಧರಿಸುತ್ತಿದ್ದರು. ಇದು ಚಿನ್ನದ ಬಳೆಗಳಿಗಿಂತಲೂ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಬಣ್ಣಗಳ ಆಯ್ಕೆ. ಮುತ್ತೈದೆಯರು ಹಸಿರು, ಕೆಂಪು ಮತ್ತು ಹಳದಿ ಬಣ್ಣದ ಬಳೆಗಳನ್ನು ಧರಿಸುವುದು ಶ್ರೇಷ್ಠ. ಸರಸ್ವತಿ ದೇವಿ ಅಥವಾ ಶಕ್ತಿ ದೇವತೆಗಳ ಭಕ್ತರು ಹಸಿರು ಬಣ್ಣದ ಬಳೆಗಳನ್ನು ಧರಿಸುವುದು ವಿಶೇಷ ಫಲ ನೀಡುತ್ತದೆ. ಹಳದಿ ಮತ್ತು ಗುಲಾಬಿ ಬಣ್ಣಗಳು ಲಕ್ಷ್ಮೀದೇವಿಗೆ ಪ್ರಿಯವಾದವು. ಬಳೆಗಳ ಸಂಖ್ಯೆ. ಬಳೆಗಳನ್ನು ಧರಿಸುವಾಗ ಒಂದು ಕೈಗೆ ಕನಿಷ್ಠ 6 ಅಥವಾ 2 ಕೈ ಸೇರಿ 1 ಡಜನ್ 12 ಬಳೆಗಳನ್ನು ಧರಿಸುವುದು ಮಂಗಳಕರ. ಒಡೆದ ಬಳೆಗಳ ವಿಲೇವಾರಿ. ಬಳೆಗಳು ಒಡೆದಾಗ ಅವುಗಳನ್ನು ಕಸದ ಬುಟ್ಟಿಗೆ ಹಾಕಬಾರದು. ಬದಲಿಗೆ ಯಾರೂ ತುಳಿಯದ ಜಾಗದಲ್ಲಿ ಹಾಕುವುದು ಉತ್ತಮ. ಬರೀ ಕೈ ಮಾಡಬಾರದು. ಯಾವುದೇ ಕಾರಣಕ್ಕೂ ಮುತ್ತೈದೆಯರು ಕೈಗಳನ್ನು ಬರಿದಾಗಿ ಇಟ್ಟುಕೊಳ್ಳಬಾರದು. ಬಳೆಗಳನ್ನು ಬದಲಿಸುವಾಗ ಮೊದಲು ಕೈಗೆ ಒಂದು ಅರಿಶಿಣದ ದಾರವನ್ನು ಸುತ್ತಿಕೊಂಡು ನಂತರ ಹಳೆಯ ಬಳೆಗಳನ್ನು ತೆಗೆದು ಹೊಸದನ್ನು ಹಾಕಬೇಕು. ಬರೀ ಕೈಯಲ್ಲಿ ಇದ್ದರೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ, ಅಶಾಂತಿ ಮತ್ತು ದಂಪತಿಗಳ ನಡುವೆ ಜಗಳ ಉಂಟಾಗಬಹುದು. ಚಿನ್ನದ ಬಳೆಗಳ ಜೊತೆ. ಮುತ್ತೈದೆಯರು ಕೇವಲ ಚಿನ್ನದ ಬಳೆಗಳನ್ನು ಮಾತ್ರ ಧರಿಸಬಾರದು. ಚಿನ್ನದ ಬಳೆಗಳ ಜೊತೆಗೆ ಕನಿಷ್ಠ 2 ಗಾಜಿನ ಬಳೆಗಳನ್ನು ಧರಿಸಿರಬೇಕು. ಬಳೆಗಳನ್ನು ಬದಲಿಸುವ ದಿನಗಳು. ಹೊಸ ಬಳೆಗಳನ್ನು ಧರಿಸಲು ಗುರುವಾರ ಅತ್ಯಂತ ಶ್ರೇಷ್ಠ ದಿನ. ಇದರಿಂದ ಅಷ್ಟ ಐಶ್ವರ್ಯ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಸೋಮವಾರ, ಬುಧವಾರ ಮತ್ತು ಶನಿವಾರವೂ ಬಳೆಗಳನ್ನು ಬದಲಿಸಬಹುದು. ಆದರೆ ಮಂಗಳವಾರ ಯಾವುದೇ ಕಾರಣಕ್ಕೂ ಬಳೆಗಳನ್ನು ತೆಗೆಯುವುದು ಅಥವಾ ಹೊಸದನ್ನು ತೊಡುವುದು ಮಾಡಬಾರದು. ಬೇರೆಯವರಿಗೆ ಕೊಡಬೇಡಿ. ನೀವು ಧರಿಸಿರುವ ಬಳೆಗಳನ್ನು ಅಪ್ಪಿತಪ್ಪಿಯೂ ಬೇರೆಯವರಿಗೆ ಧರಿಸಲು ಕೊಡಬಾರದು. ಹಾಗೆ ಮಾಡುವುದರಿಂದ ನಿಮ್ಮ ಸೌಭಾಗ್ಯ ಅವರಿಗೆ ಹೋಗುತ್ತದೆ ಎಂಬ ನಂಬಿಕೆಯಿದೆ. ಇದೇ ರೀತಿ ಹೂವು, ಕುಂಕುಮ, ಮಾಂಗಲ್ಯ ಮತ್ತು ಕಾಲುಂಗುರಗಳನ್ನು ಕೂಡ ಬೇರೆಯವರಿಗೆ ನೀಡಬಾರದು. ತವರು ಮನೆಯ ಬಳೆ. ಮುತ್ತೈದೆಯರಿಗೆ ತವರು ಮನೆಯವರು ಬಳೆಗಳನ್ನು ಕೊಡಿಸುವುದರಿಂದ ಸೌಭಾಗ್ಯ ಹೆಚ್ಚುತ್ತದೆ. ಇದರಿಂದ ಮಗಳ ಜೀವನ ಸುಖವಾಗಿರುವುದಲ್ಲದೆ ತವರು ಮನೆಯಲ್ಲೂ ಸಂತೋಷ ನೆಲೆಸುತ್ತದೆ. ಈ ನಿಯಮಗಳನ್ನು ಪಾಲಿಸುವುದರಿಂದ ಮುತ್ತೈದೆಯರು ಸಕಲ ಸೌಭಾಗ್ಯಗಳನ್ನು ಪಡೆದು ಸುಖವಾಗಿ ಬಾಳುತ್ತಾರೆ.